ಹಾವೇರಿಯ ಜ್ಯೋತಿ ವಿಶೇಷಚೇತನ ಮಕ್ಕಳ ಶಾಲೆಯಲ್ಲಿ ಯುವ ಮುಖಂಡ ಮಂಜಣ್ಣ ನಿಲಗೊಂಡ ಹುಟ್ಟುಹಬ್ಬದ ಸೇವೆ. ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಕಲಿಕಾ ಸಾಮಗ್ರಿ ವಿತರಣೆ, ಮಕ್ಕಳ ಮುಖದಲ್ಲಿ ನಗು. ಹಾವೇರಿಯಲ್ಲಿ ಹುಟ್ಟುಹಬ್ಬಕ್ಕೆ ಹೊಸ ವ್ಯಾಖ್ಯಾನ. ಜಿಲ್ಲಾ ಯುವ ಮುಖಂಡ ಮಂಜಣ್ಣ ನಿಲಗೊಂಡ ತಮ್ಮ ಜನ್ಮದಿನವನ್ನು ಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳೊಂದಿಗೆ ಆಚರಿಸಿಕೊಂಡಿದ್ದಾರೆ. ಹಾವೇರಿಯ ಇಜಾರಿ ಲಖಮಾಪುರ ಇಂಡಸ್ಟ್ರಿಯಲ್ ಏರಿಯಾ ಪಿಬಿ ರಸ್ತೆಯಲ್ಲಿರುವ ಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಇಂದು ವಿಶೇಷ ಕಾರ್ಯಕ್ರಮ. ದಿವ್ಯಜ್ಯೋತಿ ವಿದ್ಯಾಸಂಸ್ಥೆ ನಡೆಸುತ್ತಿರುವ ಈ ವಸತಿಯುತ ಶಾಲೆಯಲ್ಲಿ ಹಾವೇರಿ ಜಿಲ್ಲಾ ಯುವ ಮುಖಂಡ ಮಂಜಣ್ಣ ನಿಲಗುಂದ್ ತಮ್ಮ ಜನ್ಮದಿನದ ಪ್ರಯುಕ್ತ ಕಲಿಕಾ ಸಾಮಗ್ರಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಡ ಮಕ್ಕಳ ಬದುಕಿನಲ್ಲಿ ಬೆಳಕು ಮೂಡಿಸುವ ಸಣ್ಣ ಪ್ರಯತ್ನ. ನಗುತ್ತಿರುವ ಮಗುವಿನ ಮುಖವೇ ನಮ್ಮ ದೊಡ್ಡ ಉಡುಗೊರೆ ಎಂಬ ಧ್ಯೇಯದೊಂದಿಗೆ ಕೇಕ್, ಪಟಾಕಿ ಬದಲು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಪುಸ್ತಕ, ಪೆನ್, ಬ್ಯಾಗ್ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಸರ್ಕಾರಿ ಅನುದಾನಿತ ಜ್ಯೋತಿ ಶಾಲೆಯ ಮಕ್ಕಳ ಬಾಳಿಗೆ ಬೆಳಕಾದ ಮಂಜಣ್ಣ ನಿಲಗೊಂದ್ ಹುಟ್ಟುಹಬ್ಬ ಸೇವೆಯ ಸಂಭ್ರಮ ಎಂದು ತೋರಿಸಿಕೊಟ್ಟ ಯುವ ನಾಯಕ. ಕಾಂತರಾಜು ಕಿ ಪ್ರಜಾಪವರ್ ಟಿವಿ ಹಾವೇರಿ. ಒಳ್ಳೆಯ ಒಂದು ಕಾರ್ಯಕ್ರಮ ಇದು. ಯಾಕಂದರೆ ಎಲ್ಲೆಲ್ಲೋ ದುಂದು ವೆಚ್ಚ ಮಾಡಿ ಇವತ್ತಿನ ದಿವಸ ಎಲ್ಲರೂ ಹುಟ್ಟುಹಬ್ಬನ ಆಚರಿಸ್ತಾರೆ, ಎಲ್ಲೆಲ್ಲೋ ಪಾರ್ಟಿ ಪಂಗಡ ಮಾಡ್ಕೊಂಡು. ಆದರೆ ಅವರು ಒಂದು ಸರಳ ಒಂದು ವ್ಯಕ್ತಿತ್ವ. ಈ ಒಂದು ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರು ಒಂದು ವೈಯಕ್ತಿಕ ಕಾರಣದಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ನಾ ಇಲ್ಲ ಅಂದರೂ ಕೂಡ ನೀವೆಲ್ಲರೂ ಸೇರಿ ನನ್ನ ಹಿತೈಷಿಗಳೇ ಎಲ್ಲರೂ ಸೇರಿ ಈ ಮಕ್ಕಳಿಗೆ ಒಂದು ಕಲಿಕಾ ವಿತರಣಾ ಸಾಮಗ್ರಿಗಳನ್ನು ಪೂರೈಸಿದೆ ಅಂಥೇಳಿ ಎಲ್ರಿಗೂ ಒಂದು ಜವಾಬ್ದಾರಿಯನ್ನು ಕೊಟ್ಟು ಇವತ್ತಿನ ದಿವಸ ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಅದು ಕೂಡ ಅವರು ತಮ್ಮ ಈ ಒಂದು ಹುಟ್ಟುಹಬ್ಬವನ್ನು ಈ ಒಂದು ಬುದ್ಧಿಮಾಂದ್ಯ ಮಕ್ಕಳ ಜೊತೆ, ವಿಕಲಚೇತನ ಮಕ್ಕಳ ಜೊತೆ ಆಚರಿಸ್ಕೊಳ್ಬೇಕಂತೇಳಿ ಮನಸ್ಸು ಮಾಡಿ ಮತ್ತು ಅವರ ಒಂದು ಸರಳ ಸಜ್ಜನಿಕೆಯನ್ನು ಅಂದರೆ ಬಹಳ ಮೃದು ಸ್ವಭಾವದ ವ್ಯಕ್ತಿ. ಅವರು ಕೂಡ ಈ ನಮ್ಮ ಪಕ್ಷದಲ್ಲಿ ಇರ್ಬೋದು, ಸಾಮಾಜಿಕ ಕಾರ್ಯಗಳಲ್ಲಿರ್ಬೋದು, ಅನೇಕ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ತೋರಿಸಿಕೊಂಡು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥ ವ್ಯಕ್ತಿ ಮಂಜುನಾಥ್ ನಿಲಗೊಂದ್ ಅವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಮತ್ತು ಇವತ್ತು ಈ ಒಂದು ಹುಟ್ಟುಹಬ್ಬದ ನಿಮಿತ್ತ ತಮಗೇನು ಈ ಸಲಕರಣೆಗಳನ್ನು ಕೊಡ್ತಾ ಇದ್ದಾರೆ, ಉದಾರ ಮನಸ್ಸು, ಇದನ್ನೆಲ್ಲ ತಾವು ಮಕ್ಕಳು ಸ್ವೀಕರಿಸಿ ತಮ್ಮ ಒಂದು ಪಠ್ಯಕ್ರಮದಲ್ಲಿ ಇದನ್ನು ತೊಡಗಿಸ್ಕೋಬೇಕು ಅಂತೇಳಿ ನಾನು ತಮ್ಮೆಲ್ಲ ಈ ಮಾತನ್ನು ಹೇಳ್ತೇನೆ. ಇಷ್ಟಿಗೆ ನನ್ನ ಎರಡು ಮಾತು. ಇಲ್ಲಿ ಎಲ್ಲ ಕುಳಿತಿರೋಂಥ ಮಕ್ಕಳಿಗೆ ಮೊದಲನೇದಾಗಿ ನಮಸ್ಕಾರಗಳು. ನಿಮಗೆ ಇಲ್ಲಿ ವೇದಿಕೆಯಲ್ಲಿರುವಂಥ ಸ್ನೇಹಿತರಾದ ಮನೋಹರ್ ಇರ್ಬೋದು, ಆನಂದ್ ಬಂಡಿವಡ್ರ ಇರ್ಬೋದು, ಅವ್ರಿಗೂ ಕೂಡ ನಮಸ್ಕಾರ. ಈ ದಿನ ಒಂದು ವಿಶೇಷವಾದ ದಿನ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಸ್ನೇಹಜೀವಿ, ಯುವಕರ ಮಿತ್ರ, ವಿದ್ಯಾರ್ಥಿಯ ಮಿತ್ರ, ಸಂಘಟನೆಯ ಚತುರ ಎನ್ನ ಬಿರುದುಗಳನ್ನ ತಗೊಂಡು ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಪಕ್ಷ ಚಟುವಟಿಕೆಗಳಲ್ಲಿ ಕೆಲಸ ಮಾಡಿಕೊಂಡು ಈ ದಿನ ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ಸಿನ ಯುವ ಮುಖಂಡರಾದಂಥ ಮಂಜಣ್ಣ ನಿಲಗೊಂದ್ ಅವರ ಜನ್ಮದಿನ ಅಂದರೆ ಕಾಮನ್ ಆಗಿ ನಾವು ಊರ ಕಡೆ ಎಲ್ಲ ನಿಮ್ಗೆ ಗೊತ್ತಿದೆ, ಅಲ್ಲಿ ಪಾರ್ಟಿ ಮಾಡ್ತೀವಿ, ಎಲ್ಲೋ ಒಂದು ಡಿ ಜೆ ಹಚ್ತಾರೆ, ಫಂಕ್ಷನ್ಗಳು ಮಾಡ್ತೀವಿ, ಏನೇನೋ ಮಾಡ್ತೀವಿ. ಆದರೆ ಈ ಬರ್ತ್ಡೇ ಇದೆಯಲ್ಲ, ಅವ್ರ ಜನ್ಮದಿನನ ಸೂಕ್ತವಾದಂಥ ಶಾಲೆ ಮಕ್ಕಳಿಗೆ, ಅಂಧ ಮಕ್ಕಳಿರ್ಬೋದು, ಬುದ್ಧಿಭ್ರಮಣೆ ಮಕ್ಕಳಿರ್ಬೋದು, ಅಂಥ ಮಕ್ಕಳ ಜೊತೆಯನ್ನು ಆಚರಣೆ ಮಾಡ್ತಿದೆಯಲ್ಲ, ಇದು ತುಂಬ ಸಂತೋಷದ ವಿಷಯ. ಯಾಕಂದರೆ ಈ ತನ ಎಲ್ರಿಗೂ ಬರೋಲ್ಲ. ಯಾಕೆ ಬರೋಲ್ಲ ಅಂದರೆ, ನಮ್ಮ ಹತ್ರ ದುಡ್ಡಿದೆ, ನಾವು ಏನು ಬೇಕಾದ್ರೂ ನಾಡಿ ಎಲ್ಲಿ ಬೇಕಾದ್ರೂ ಖರ್ಚು ಮಾಡಿ ನಡ್ಬಿಡುತ್ತೆ. ಆ ದುಡ್ಡನ್ನು ಸೂಕ್ತವಾಗಿರೋ ಜಾಗದಲ್ಲಿ ಖರ್ಚು ಮಾಡಿ ಇಷ್ಟೆಲ್ಲ ಮಕ್ಕಳಿಗೆ ಕಾರ್ಯಕ್ರಮ ರೂಪಿಸಿ ಒಂದಿಲ್ಲ ಆ ಸ್ನೇಹಿತರುಗಳಿಗೆಲ್ಲ ಅವ್ರ ಬಳಗಕ್ಕೆ ಹೇಳಿ ಇದನ್ನು ಮಾಡಿ ಅಂತ ಪ್ರೇರಣೆ ಕೊಟ್ಟು ಈ ದಿನ ಅವ್ರು ಇರಬೇಕಾಯ್ತು ನಮ್ಮ ಜೊತೆ. ಆದರೆ ಬೆಂಗಳೂರಲ್ಲಿರೋದ್ರಿಂದ ಎಲ್ಲ ಸ್ನೇಹಿತರು ಒಗ್ಗಡಿಸಿ ಮಾಡ್ರಿ ಅಂತ ಪ್ರೇರಣೆ ಕೊಟ್ಟಂಥ ಮಂಜಣ್ಣವ್ರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಥರ ಸಾಮಾಜಿಕ ಕಳಕಳಿ ಮಂಜಣ್ಣವ್ರ ಹತ್ರ ಒಬ್ಬರಿತ್ರ ಇದ್ದರೆ ಸಾಲದು. ಈ ಥರ ಸಮಾಜ ಕಳಕಳಿ ಬಗ್ಗೆ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿರ್ಬೋದು, ಪ್ರತಿಯೊಬ್ಬ ಲೀಡರ್ಗಳಲ್ಲೂ ಕೂಡ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಈ ಅಂಧ ಮಕ್ಕಳನ್ನು ಪ್ರತಿಯೊಬ್ಬರು ಕೂಡ ಒಬ್ಬರು ಅಡಾಪ್ಟ್ ಮಾಡ್ಕೋಬೇಕು. ಈ ಮಗುವಿನ ಶಾಲೆ ಸಾಮಗ್ರಿಗಳನ್ನ ಇರ್ಬೋದು, ಪಠ್ಯ ಪುಸ್ತಕಗಳಿರ್ಬೋದು, ಡ್ರೆಸ್ಗಳಿರ್ಬೋದು,
ಅವರಿಗೆ ದಿಂಬು ಹಾಸಿಗೆ ಇರ್ಬೋದು, ಇದನ್ನೆಲ್ಲ ಕೂಡ ನಾವುಗಳು ಕೊಡ್ತೀವಿ ಅಂತ ಈ ಪ್ರೇರಣೆಯಿಂದ ಈ ಮಂಜಣ್ಣವರು ಏನು ಜನ್ಮದಿನ ಆಚರಿಸ್ತಾ ಇದ್ದಾರಲ್ಲ, ಪ್ರತಿಯೊಬ್ಬರು ಕೂಡ ಮುಂದೆ ಬರಲಿ ಅನ್ನೋ ಮಾತನ್ನ ಈ ಮಕ್ಕಳ ಮುಂದೆ ಕುಂತಿರೋಂಥ ನಮ್ಮ ಸಭೆ ಸ್ನೇಹಿತರ ಮುಂದೆ ನಾನು ಹೇಳ್ತಾ, ಮಂಜಣ್ಣ ನಿಮಗೆ ಒಳ್ಳೆಯದಾಗಲಿ, ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ನೀವು ತುಂಬ ಇನ್ನೂ ಅತಿ ದೊಡ್ಡದ ಶಕ್ತಿಶಾಲಿಯಾಗಿ ಬೆಳೆದು ನಿಂತು ಇನ್ನಷ್ಟು ಶಾಲೆಗಳಿಗೆ ನಿಮ್ಮಿಂದ ಆಗಂಥ ಸಹಕಾರನ ಮುಂದೊಂದು ದಿನ ಮತ್ತೆ ಕೊಡಿ ಅಂತ. ಮೊದಲನೇದಾಗಿ ನಮ್ಮ ಮಂಜಣ್ಣ ನೀರ್ಗುಂದವರು ಯುವ ಕಾಂಗ್ರೆಸ್ ಮುಖಂಡರಾದರೆ ಮತ್ತು ನಮ್ಮ ಜಿಲ್ಲಾ ಲೆವೆಲ್ ಎಲ್ಲ ಕೊಂಡಿದ್ದಾರೆ ಜಿಲ್ಲಾ ಹೆಸರುಗಳಿಗೆ. ನಮ್ಮಂಥ ಯುವಕರಿಗೆ ಆಲ್ಮೋಸ್ಟ್ ಅವರು ಪ್ರೇರಣೆ ಆಗಿದ್ದಾರೆ. ಆ್ಯಕ್ಚುಲಿ ನಮ್ಮ ಬರ್ತಡೇಗಳನ್ನು ಇಂಥ ಸ್ಕೂಲ್ಗಳಲ್ಲಿ ಆಚರಿಸ್ಬೇಕಾದ್ರೆ ಅವರಿಂದ ನಮಗೊಂದು ಪ್ರೇರಣೆ. ಈಗ ಅಂಧ ಮಕ್ಕಳಾಯಿತು, ಇಲ್ಲಿ ಮತ್ತು ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಅಲ್ಲಿ ಕಾರ್ಯಕ್ರಮಗಳನ್ನು ಎಲ್ಲ ಮಾಡಿದ್ವಿ, ಅಲ್ಲಿನ ಆಯೋಜನೆ ಮಾಡಿದ್ವಿ. ಮಂಜಣ್ಣನವರ ಈ ನಿಲುವು ಏನೈತಲ್ಲ, ಇದು ಒಳ್ಳೆಯ ನಿಲುವಾಗಿದೆ. ಇದು ಏನು ಕಾರ್ಯಕ್ರಮ ಮಾಡೋದಿಲ್ಲ ಈಗ ಮಾಡ್ತಾರೆ, ಫ್ರೆಂಡ್ಸ್ ಎಲ್ಲ ಹೋಗಿ DJ ಹಚ್ಚಿದ್ವಿ, ಪಾರ್ಟಿ ಮಾಡಿದ್ವಿ, ಎಲ್ಲ ರೊಕ್ಕಗಳನ್ನ ವೇಸ್ಟ್ ಮಾಡ್ತಾರೆ. ನಾವು ದುಡ್ದಂಥ ದುಡ್ಡುಗಳಲ್ಲಿ ಒಂದು 10% ದುಡ್ಡನ್ನು ಈ ಥರ ಸಾಮಾಜಿಕ ಮುಖವಾಗಿ ಖರ್ಚು ಮಾಡಿದ್ವಿ ಅಂದರೆ ಅದು ಒಂದು ಎಲ್ಲರಿಗೂ ಪ್ರೇರಣೆ ಆಗ್ತದೆ. ನಮ್ಮಂಥ ಯುವಕರಿಗೆ ಇದೊಂದು ಪ್ರೇರಣೆ ಆಗಿದೆ ಅಂತ ತಿಳಿಸ್ತಾ, ನಮ್ಮ ಮಂಜಣ್ಣ ನೀರ್ಗುಂದವರಿಗೆ ಇನ್ನೊಮ್ಮೆ ಬರ್ತಡೇ ಶುಭಾಶಯಗಳನ್ನು ತಿಳಿಸ್ತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ.